ಕೋಟಿ ಆಸ್ತಿ ಇದ್ರೂ ಬಾಡಿಗೆ ಮನೆಯಲ್ಲಿದ್ದ ಜಾನಕಮ್ಮ ಆಸ್ತಿ ಸಾಕು ಮಗನಿಗ ಮೊಮ್ಮಗಳು ಬಿಚ್ಚಿಟ್ಟ ರಹಸ್ಯ. ಮೈಸೂರಲ್ಲೇ ಕೊನೆ ಉಸಿರೆಳೆದಿದ್ದ್ಯಾಕೆ ಜಾನಕಮ್ಮ? ನಮಸ್ಕಾರ ವೀಕ್ಷಕರೇ. 100 ಕೋಟಿಯ ಒಡತಿ ಅನಾಮಧೇಯರಾಗಿದ್ಯಾಕೆ? ವೀಕ್ಷಕರೇ, ಒಬ್ಬ ಮನುಷ್ಯನ ಬಳಿ 100 ಕೋಟಿ ರೂಪಾಯಿ ಆಸ್ತಿ ಇದ್ರೆ ಆತ ಹೇಗೆ ಬದುಕ್ತಾನೆ? ಬಹುಶಃ ಅರಮನೆಯಂತಹ ಬಂಗಲೆಯಲ್ಲೋ 10 ಆಳು ಕಾಳುಗಳ ಮಧ್ಯೆ ಐಷಾರಾಮಿ ಜೀವನ ನಡೆಸ್ತಾನೆ ಅಲ್ವಾ? ಆದರೆ ಭಾರತೀಯ ಚಿತ್ರರಂಗದ ಬೆಳ್ಳಿ ಪರದೆಯನ್ನು 6 ದಶಕಗಳ ಕಾಲ ಆಳಿದ ಗಾನಕೋಗಿಲೆ ಎಸ್ ಜಾನಕಿಯವರ ವಿಚಾರದಲ್ಲಿ ನಡೆದಿದ್ದೇ ಬೇರೆ. ರಾಷ್ಟ್ರೀಯ ಮಾಧ್ಯಮಗಳು ಮತ್ತು ಚಿತ್ರರಂಗದ ಕಾರಿಡಾರ್ನಲ್ಲಿ ಈಗ ಭಾರೀ ಬಿರುಗಾಳಿ ಎಬ್ಬಿಸ್ತಾ ಇರುವ ಆ ಬ್ರೇಕಿಂಗ್ ರಿಪೋರ್ಟ್ ಏನಂದರೆ, ಬ್ಯಾಂಕ್ ಖಾತೆಯಲ್ಲಿ ಕೋಟಿ ಹಣ ಇದ್ದರೂ ಕರುನಾಡಿನ ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಜಾನಕಮ್ಮ ಅವರು ಯಾರಿಗೂ ತಿಳಿಯದಂತೆ ಒಂದು ಸಾಮಾನ್ಯ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು. ಹೌದು, ದಕ್ಷಿಣ ಭಾರತದ ಅತಿ ದೊಡ್ಡ ಸೆಲೆಬ್ರಿಟಿಯೊಬ್ಬಳು ಸಾಮಾನ್ಯರಂತೆ ಬಾಡಿಗೆ ಮನೆಯಲ್ಲಿ ಬದುಕು ಸವೆಸಿದ ಆ ಕಠೋರ ವಾಸ್ತವ ಇದೀಗ ಬಯಲಾಗಿದೆ. ಅಷ್ಟಕ್ಕೂ ಚೆನ್ನೈ ಮತ್ತು ಹೈದರಾಬಾದ್ನಲ್ಲಿ ಬೃಹತ್ ಬಂಗಲೆಗಳಿದ್ರೂ ಅವೆಲ್ಲವನ್ನ ತೊರೆದು ಮೈಸೂರಿನ ಬಾಡಿಗೆ ಮನೆಗೆ ಬಂದ ಅನಾಮಧೇಯರಾಗಿ ನೆಲೆಸಿದ್ದರ ಹಿಂದಿನ ಕಣ್ಣೀರ ಕಥೆಯೇನು? ಅವರ ಒಟ್ಟು ಆಸ್ತಿ ಎಷ್ಟಿದೆ ಮತ್ತು ಹಣದ ಅಸಲಿ ಮೂಲ ಯಾವುದು? ತನ್ನ ಹೆತ್ತ ಮಗ ಇಲ್ಲದ ಕಾರಣ ಜಾನಕಮ್ಮ ಅವರ ಇಡೀ ಸಾಮ್ರಾಜ್ಯ ಕೇವಲ ಆಕೆಯ ಸಾಕು ಮಗನಿಗೆ ಸೇರಲಿದೆ ಅನ್ನೋ ಹಬ್ಬಿರುವ ವದಂತಿಗಳ ಮಧ್ಯೆ ಏಕಾಏಕಿ ಎಂಟ್ರಿ ಕೊಟ್ಟ ಜಾನಕಮ್ಮ ಅವರ ಮೊಮ್ಮಗಳು ಬಿಚ್ಚಿಟ್ಟ ಆ ಸ್ಫೋಟಕ ಸತ್ಯವೇನು? ಮತ್ತು ಜಾನಕಮ್ಮ ಅವರು ಚಿರನಿದ್ರೆಗೆ ಜಾರುವ ಮುನ್ನ ಆ ಮಹಾತಾಯಿ ಇಡೀ ಜಗತ್ತಿನ ಮುಂದಿಟ್ಟ ಆ ಕೊನೆಯ ಆಸೆ ಎಂಥದ್ದು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಡಾಕ್ಯುಮೆಂಟ್ರಿ ವಿಡಿಯೋದಲ್ಲಿ ಜಾನಕಮ್ಮ ಅವರ ಬಾಡಿಗೆ ಮನೆಯ ಸೀಕ್ರೆಟ್, ಆಸ್ತಿಯ ಲೆಕ್ಕಾಚಾರ, ಮೊಮ್ಮಗಳ ಹೇಳಿಕೆ ಮತ್ತು ಅವರ ಕೊನೆಯ ಆಸೆಯ ಪ್ರತಿಯೊಂದು ಇನ್ಸೈಡ್ ಸೀಕ್ರೆಟನ್ನು ಎಳೆಯಾಗಿ ಬಿಚ್ಚಿಡೋಣ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಎಸ್ ಜಾನಕಿಯವರ ಕೊನೆ ಆಸೆ, ನನಗೆ ಪ್ರತಿಮೆ ಬೇಡ, ಏನು ಬೇಡ ಅಂತ ಹೇಳಿದ್ರಲ್ಲ, ಆ ಆಸೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅಲ್ಲ, ಎಸ್ ಜಾನಕಿಯವರನ್ನು ನೋಡೋದಕ್ಕೆ ಕೆಲವೊಂದಿಷ್ಟು ಸೆಲೆಬ್ರಿಟಿಗಳು ಬಂದಿರಲಿಲ್ವಲ್ಲ, ಆ ಸೆಲೆಬ್ರಿಟಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮ್ಮ ಅತ್ಯಂತ ನಿಖರವಾದ ಮತ್ತು ಪ್ರಾಮಾಣಿಕವಾದ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚೆ ಮಾಡೋಣ. ಈ ಮಾಹಿತಿಯನ್ನು ಪ್ರತಿಯೊಬ್ಬ ಭಾರತೀಯನು, ಪ್ರತಿಯೊಬ್ಬ ಕಲಾಭಿಮಾನಿಯು, ಪ್ರತಿಯೊಬ್ಬ ಕನ್ನಡಿಗನು ತಿಳಿದುಕೊಳ್ಬೇಕು. ಹೀಗಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ವೀಕ್ಷಿಸಿ. ಅರಮನೆ ಬಿಟ್ಟು ಬಾಡಿಗೆ ಮನೆಗೆ ಮೈಸೂರಲ್ಲಿ ಅನಾಮಧೇಯರಾಗಿದ್ಯಾಕೆ ಜಾನಕಮ್ಮ? ವೀಕ್ಷಕರೇ, ಜಾನಕಮ್ಮ ಅವರ ಬದುಕಿನ ಸಂಧ್ಯಾಕಾಲದ ಆ ಒಂದು ನಿರ್ಧಾರ ಇಂದಿಗೂ ಇಡೀ ಚಿತ್ರರಂಗವನ್ನು ಬೆಚ್ಚಿ ಬೀಳಿಸುತ್ತೆ. ಜಾನಕಮ್ಮ ಅವರಿಗೆ ಚೆನ್ನೈ ಮತ್ತು ಹೈದರಾಬಾದ್ನ ಐಷಾರಾಮಿ ಬಡಾವಣೆಗಳಲ್ಲಿ ಸ್ವಂತ ಬಂಗಲೆಗಳಿದ್ವು. ಆದರೆ ಚಿತ್ರರಂಗದ ಗ್ಲಾಮರ್, ಮೀಡಿಯಾಗಳ ಕ್ಯಾಮರಾ ಕಣ್ಣು ಮತ್ತು ನಿರಂತರವಾಗಿ ಬರ್ತಾ ಇದ್ದ VVIP ಭೇಟಿ ಅವರಿಗೆ ಅಕ್ಷರಶಃ ಉಸಿರುಗಟ್ಟಿಸುವಂತೆ ಮಾಡ್ತಿತ್ತು. ತಮಗೆ ನೆಮ್ಮದಿ ಬೇಕು, ಯಾರ ಹಂಗೂ ಇಲ್ಲದ ಒಂಟಿ ಬದುಕು ನಾನು ಸಾಗಿಸಬೇಕು ಅಂತ ನಿರ್ಧಾರ ಮಾಡಿದ ಜಾನಕಮ್ಮ ತಮ್ಮೆಲ್ಲ ಆಸ್ತಿ ಪಾಸ್ತಿಯನ್ನು ಕರ್ನಾಟಕದ ಮೈಸೂರಿಗೆ ರೈಲೇರಿ ಬರ್ತಾರೆ. ಮೈಸೂರಿಗೆ ಬಂದವರು ಯಾವುದೇ ಐಷಾರಾಮಿ ವಿಲ್ಲಾ ಖರೀದಿಸಲಿಲ್ಲ. ಬದಲಾಗಿ ಯಾರಿಗೂ ತಾವು ಯಾರೆಂದು ತಿಳಿಯದಂತೆ ಮೈಸೂರಿನ ಸಾಮಾನ್ಯ ಬಡಾವಣೆಯೊಂದರಲ್ಲಿ ಒಂದು ಸಣ್ಣ ಬಾಡಿಗೆ ಮನೆಯನ್ನು ಪಡೆದು ಅಲ್ಲಿ ವಾಸವಾಗಿದ್ರಂತೆ. ಪಕ್ಕದ ಮನೆಯವರಿಗೂ ಕೂಡ ಇವರೇ ಆ ಲೆಜೆಂಡ್ ಗಾಯಕಿ ಎಸ್ ನಾಯಕಿ ಅನ್ನೋದು ತಿಂಗಳುಗಳ ಕಾಲ ಗೊತ್ತೇ ಇರಲಿಲ್ವಂತೆ. ಕೇವಲ ಒಬ್ಬ ಸಾಮಾನ್ಯ ವೃದ್ಧೆಯಂತೆ ಕೈಯಲ್ಲೊಂದು ಜಪಮಾಲೆ ಹಿಡಿದು ಬಾಡಿಗೆ ಮನೆಯ ಬಾಲ್ಕನಿಯಲ್ಲಿ ಕುಳಿತು ಪ್ರಕೃತಿಯನ್ನು ಸವಿತಾಗಿದ್ದ ಆ ತಾಯಿಗೆ ಮೈಸೂರಿನ ಮಣ್ಣು ಅಕ್ಷರಶಃ ಸ್ವರ್ಗದಂತೆ ಕಂಡಿತ್ತು. ತಮ್ಮ ಸ್ಟಾರ್ಗಿರಿಗೆ ಈ ಯಮಲೋಕದ ದರ್ಶನ ಮಾಡಿಸಿ ಬಾಡಿಗೆ ಮನೆಯಲ್ಲಿ ನೆಮ್ಮದಿ ಕಂಡುಕೊಂಡ ಜಗತ್ತಿನ ಏಕೈಕ ಸೆಲೆಬ್ರಿಟಿ ಜಾನಕಮ್ಮ ಮಾತ್ರ. ಕೋಟಿ ಸಾಮ್ರಾಜ್ಯ ಆಸ್ತಿಯ ನಿಖರ ಮೂಲ ಯಾವುದು? ಬಾಡಿಗೆ ಮನೆಯಲ್ಲಿದ್ದರೂ ಅವರು ಅನಾಥೆಯಾಗಿರಲಿಲ್ಲ. ಅವರ ಆರ್ಥಿಕ ಸಾಮ್ರಾಜ್ಯ ಯಾವುದೇ ಕಾರ್ಪೊರೇಟ್ ಕುಳಗಳಿಗಿಂತ ಇನ್ನೂ ಕಮ್ಮಿ ಇರಲಿಲ್ಲ. ಒಟ್ಟು ಅಂದಾಜು ಆಸ್ತಿ ಲಭ್ಯವಿರುವ ಮಾಹಿತಿಯ ಪ್ರಕಾರ ಜಾನಕಮ್ಮ ಅವರ ಒಟ್ಟು ಆಸ್ತಿಯ ಮೌಲ್ಯ 100 ಕೋಟಿ ರೂಪಾಯಿಗೆ ದಾಟದಂತೆ. ಆದಾಯದ ಮೂಲ ರಾಯಲ್ಟಿ. ಅವರು ಹಾಡಿರುವಂತಹ ಸಹಸ್ರಾರು ಗೀತೆಗಳು ಇಂದಿಗೂ ಕೂಡ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ, ಯೂಟ್ಯೂಬ್ ಮತ್ತು ರೇಡಿಯೋಗಳಲ್ಲಿ ಪ್ಲೇ ಆಗ್ತವೆ. ಪ್ರತಿ ಬಾರಿ ಆ ಹಾಡುಗಳು ಪ್ಲೇ ಆದಾಗಲೂ ರೆಕಾರ್ಡಿಂಗ್ ಕಂಪನಿಗಳಿಂದ ಅವರ ಖಾತೆಗೆ ಕೋಟ್ಯಾಂತರ ರೂಪಾಯಿ ಜೀವಮಾನದ ರಿಯಾಲಿಟಿ ಬರ್ತಾನೆ ಇರುತ್ತೆ, ಅಂದರೆ ಕ್ರೆಡಿಟ್ ಆಗ್ತಾನೆ ಇರುತ್ತೆ. ಇನ್ನು ರಿಯಲ್ ಎಸ್ಟೇಟ್. ತಮ್ಮ ವೃತ್ತಿ ಜೀವನದ ಉತ್ತುಂಗದಲ್ಲಿದ್ದಾಗ ಅವರು ಚೆನ್ನೈ, ಆಂಧ್ರ ಪ್ರದೇಶ ಮತ್ತು ಹೈದರಾಬಾದ್ನಲ್ಲಿ ಅಪಾರ ಪ್ರಮಾಣದ ಕೃಷಿ ಭೂಮಿ ಮತ್ತು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳನ್ನು ಖರೀದಿಸಿದರು. ಇಂದಿನ ಮಾರುಕಟ್ಟೆಯಲ್ಲಿ ಅದರ ಬೆಲೆ
ಆಕಾಶಕ್ಕೇರಿದೆ. ನೀವೇ ಅರ್ಥ ಮಾಡ್ಕೊಳ್ಳಿ, ಒಂದು ಅಂದಾಜು ಹಾಕ್ಕೊಳ್ಳಿ. ಅದೆಲ್ಲಿ? ಚೆನ್ನೈ ಮತ್ತು ಹೈದರಾಬಾದಲ್ಲಿ. ಇನ್ನು ಅಮೆರಿಕ, ಲಂಡನ್, ದುಬೈ ಸೇರಿದಂತೆ ಜಗತ್ತಿನಾದ್ಯಂತ ಅವರು ನಡೆಸಿಕೊಟ್ಟ ಸಾವಿರಾರು ಸ್ಟೇಜ್ ಶೋಗಳಿಂದ ಬಂದ ಆದಾಯವೇ ಕೋಟಿ ಇತ್ತು. ಆಸ್ತಿ ಸಾಕು ಮಗನ ಪಾಲಾಗತ್ತಾ ರೊಚ್ಚಿಗೆದ್ದ ಸಂಬಂಧಿಕರು. ಯಾವಾಗ ಜಾನಕಮ್ಮ ಅವರ ಹೆತ್ತ ಮಗ ಇಹಲೋಕ ತ್ಯಜಿಸ್ತಾರೋ ಆಗ ಅವರ 100 ಕೋಟಿ ಆಸ್ತಿಯ ಮೇಲೆ ಕಣ್ಣು ಬಿದ್ದಿರುವವರ ಸಂಖ್ಯೆ ಹೆಚ್ಚಾಯಿತು. ಮೈಸೂರಿನ ಬಾಡಿಗೆ ಮನೆಯಲ್ಲಿ ಮತ್ತು ನಂತರ ತೋಟದ ಮನೆಯಲ್ಲಿ ಜಾನಕಮ್ಮ ಅವರನ್ನು ಸ್ವಂತ ತಾಯಿಗಿಂತಲೂ ಹೆಚ್ಚಾಗಿ ನೋಡ್ಕೊಳ್ತಾ ಇದ್ದದ್ದು ಅವರ ಕೇರ್ ಟೇಕರ್ ಅಥವಾ ಸಾಕು ಮಗ ಜಾನಕಮ್ಮ ಅವರು. ತಮ್ಮ ಕೊನೆಯ ದಿನಗಳಲ್ಲಿ ನನ್ನ ಇಡೀ ಆಸ್ತಿಯ ಬಹುಪಾಲು ಕಷ್ಟದ ಕಾಲದಲ್ಲಿ ನನ್ನ ಜೊತೆಯಾಗಿದ್ದ ನನ್ನ ಸಾಕು ಮಗನಿಗೆ ಮಾತ್ರ ಸೇರಬೇಕು ಅಂತ ವೀಲ್ ಬರೆದಿಟ್ಟಿದ್ದಾರೆ ಎನ್ನುವ ವದಂತಿಗಳು ಕಾಡ್ಗಿಚ್ಚಿನಂತೆ ಹಬ್ಬಿದ್ವು. ಇದೇ ವಿಚಾರವಾಗಿ ಕೆಲವು ದೂರದ ಸಂಬಂಧಿಕರು ನಮ್ಮ ಅಜ್ಜಿ, ನಮ್ಮ ಅತ್ತೆ ಆಸ್ತಿ ಹೊರಗಿನವರ ಪಾಲಾಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ಒಳಗೊಳಗಡೆ ಕತ್ತಿ ಮಸಿಯೋದಕ್ಕೆ ಶುರು ಮಾಡ್ತಾರೆ. ಈ ಆಸ್ತಿಯ ವಿವಾದ ಅಕ್ಷರಶಃ ಒಂದು ಜ್ವಾಲಾಮುಖಿಯಾಗಿ ಸ್ಫೋಟಗೊಳ್ಳುವ ಹಂತಕ್ಕೆ ತಲುಪುತ್ತೆ. ಮೌನ ಮುರಿದ ಮೊಮ್ಮಗಳು, ಬೆಚ್ಚಿಟ್ಟ ಸ್ಫೋಟಕ ಸತ್ಯ. ಆಸ್ತಿಯ ವಿಚಾರದಲ್ಲಿ ಮಾಧ್ಯಮಗಳಲ್ಲಿ ಏನೇನೋ ಸುದ್ದಿಗಳು ಹರಿದಾಡ್ತಾ ಇರುವಾಗಲೇ ಏಕಾಏಕಿ ಎಂಟ್ರಿ ಕೊಟ್ಟ ಜಾನಕಮ್ಮ ಅವರ ಮೊಮ್ಮಗಳು, ಅಂದರೆ ಹೆತ್ತ ಮಗನ ಪುತ್ರಿ, ಇಡೀ ವದಂತಿಗಳಿಗೆ ಅಕ್ಷರಶಃ ತೆರೆ ಎಳೆದಿದ್ದಾರೆ. ಮಾಧ್ಯಮಗಳ ಮುಂದೆ ಬಂದ ಮೊಮ್ಮಗಳು, ದಯವಿಟ್ಟು ನಮ್ಮ ಅಜ್ಜಿಯನ್ನು ಅನಾಥೆಯಂತ ಬಿಂಬಿಸಬೇಡಿ, ಅವರು ನಮ್ಮನೊಡನೆ ಚೆನ್ನೈನಲ್ಲೂ ಇರಬಹುದಿತ್ತು, ಆದರೆ ಅವರಿಗೆ ನಗರದ ಗದ್ದಲ ಮತ್ತು ನಮ್ಮ ಐಷಾರಾಮಿ ಬದುಕು ಇಷ್ಟವಿರಲಿಲ್ಲ. ಅವರು ತಮ್ಮ ಇಚ್ಛೆಯಿಂದಲೇ ಮೈಸೂರಿನ ಬಾಡಿಗೆ ಮನೆ ಮತ್ತು ತೋಟದ ಮನೆಯಲ್ಲಿ ನೆಮ್ಮದಿ ಅರಸಿ ಬಂದಿದ್ರು ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಆಸ್ತಿಯ ಬಗ್ಗೆ ಮಾತನಾಡಿದ ಆಕೆ, ನಮ್ಮ ಅಜ್ಜಿಗೆ ಕೋಟಿ ಆಸ್ತಿಯ ಅಹಂಕಾರ ಯಾವತ್ತೂ ಇರಲಿಲ್ಲ. ಆಕೆ ತನ್ನ ಜೀವಮಾನದ ಸಂಪಾದನೆಯನ್ನು ಬಡ ಕಲಾವಿದರಿಗೆ ಮತ್ತು ಟ್ರಸ್ಟಿಗಳಿಗೆ ಬರೆದಿಟ್ಟಿದ್ದಾರೆ. ಇನ್ನು ನಮ್ಮನ್ನು ಕಾಯ್ದುಕೊಂಡ ಆ ಸಾಕು ಮಗನಿಗೆ ಅವರು ಕೊಟ್ಟಿರುವ ಆಸ್ತಿಯ ಬಗ್ಗೆ ನಮಗೆ ಯಾವುದೇ ಲಭ್ಯವಿಲ್ಲ, ಅಂದರೆ ಅಭ್ಯಂತರ ಇಲ್ಲ. ಆತ ನಮ್ಮ ಅಜ್ಜಿಯನ್ನು ಕೊನೆಯವರೆಗೂ ದೇವತೆಯಂತೆ ನೋಡಿಕೊಂಡಿದ್ದಾನೆ. ಆತನಿಗೆ ಸಿಗಬೇಕಾದ ಪಾಲು ಸಿಗತ್ತೆ ಅಂತ ಹೇಳೋ ಮೂಲಕ ಆಸ್ತಿಗಾಗಿ ಕಚ್ಚಾಡ್ತಾ ಇದ್ದವರ ಬಾಯಿಗೆ ಅಕ್ಷರಶಃ ಬೀಗ ಜಡಿದಿದ್ದಾರೆ. ಕಣ್ಣೀರು ತರಿಸುವ ಆ ಕೊನೆಯ ಆಸೆ ದೇವಲೋಕಕ್ಕೆ ಜಾರಿದ ಕೂಗಿದೆ. ಭೌತಿಕವಾಗಿ ಈ ಜಗತ್ತನ್ನು ಬಿಟ್ಟು ಹೋಗುವ ಮುನ್ನ ಜಾನಕಮ್ಮ ಅವರು ತಮ್ಮ ಆಪ್ತರು ಮತ್ತು ಮೊಮ್ಮಗಳ ಬಳಿ ಹೇಳಿಕೊಂಡಿದ್ದ ಆ ಕೊನೆ ಆಸೆ ಎಂಥವರ ಕಲ್ಲು ಹೃದಯವನ್ನು ಕರಗಿಸುತ್ತೆ. ನಾನು ಕಣ್ಣು ಮುಚ್ಚಿದ ಮೇಲೆ ನನ್ನ ಹೆಸರಲ್ಲಿ ಯಾವುದೇ ದೊಡ್ಡ ಸ್ಮಾರಕ ಕಟ್ಟಬೇಡಿ, ನನ್ನ ನೆನಪಿಗಾಗಿ ಕೋಟಿಗಟ್ಟಲೆ ಹಣ ಸುರಿದು ಕಲ್ಲು ಮಣ್ಣಿನ ಪ್ರತಿಮೆಯನ್ನು ನಿಲ್ಲಿಸಬೇಡಿ, ಆ ಹಣದಲ್ಲಿ ಕಷ್ಟದಲ್ಲಿರುವ ಹೆಣ್ಣು ಮಕ್ಕಳಿಗೆ ಸಂಗೀತವನ್ನು ಕಲಿಸಿ, ಅದೇ ನನಗೆ ನೀವು ಕೊಡುವ ಅತಿ ದೊಡ್ಡ ಸ್ಮಾರಕ ಅಂತ ಅವರು ಕಟ್ಟುನಿಟ್ಟಾಗಿ ಸೂಚಿಸಿದರು. ಬದುಕಿನುದ್ದಕ್ಕೂ ಗ್ಲಾಮರ್ಗೆ ಬೆನ್ನು ತೋರಿಸಿ ಬಾಡಿಗೆ ಮನೆಯಲ್ಲಿ ಬದುಕು ಸವೆಸಿದ ಆ ಮಹಾತಾಯಿ ತಮ್ಮ ಅಂತಿಮ ಪಯಣದಲ್ಲೂ ಈ ಜಗತ್ತಿನ ಕೃತಕ ಆಕರ್ಷಣೆಗಳನ್ನು ಅಕ್ಷರಶಃ ಮಣ್ಣುಪಾಲು ಮಾಡಿದ್ದಾರೆ. ಆಕೆಯ ಈ ಕೊನೆಯ ಆಸೆಯನ್ನು ಕೇಳಿ ಇಡೀ ಭಾರತೀಯ ಚಿತ್ರರಂಗವೇ ಬಿಕ್ಕಿ ಅತ್ತಿತ್ತು. ವೀಕ್ಷಕರೇ, ಒಟ್ಟಾರೆಯಾಗಿ ಹೇಳೋದಾದರೆ ಈ ಗಾನಕೋಗಿಲೆ ಎಸ್ ಜಾನಕಿ ಅವರ ಬದುಕು ನಮ್ಮೆಲ್ಲರಿಗೂ ಒಂದು ಬಹುದೊಡ್ಡ ಪಾಠ. 100 ಕೋಟಿ ಆಸ್ತಿಯಿದ್ದರೂ ಮೈಸೂರಿನ ಬಾಡಿಗೆ ಮನೆಯಲ್ಲಿ ಯಾರಿಗೂ ತಿಳಿಯದಂತೆ ವಾಸವಿದ್ದ ಆಕೆಯ ಸರಳತೆಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯವಿಲ್ಲ. ರಾಯಲ್ಟಿ ಮತ್ತು ಸ್ಟೇಜ್ ಶೋಗಳಿಂದ ಬಂದ ಆದಾಯವನ್ನು ಬಡವರಿಗೆ ಮೀಸಲಿಟ್ಟು ತಮ್ಮನ್ನು ಕಾಯ್ದುಕೊಂಡ ಸಾಕು ಮಗನಿಗೆ ಕೂಡ ಆಸ್ತಿ ಪಾಲನ್ನು ಕೊಟ್ಟು ಈ ತಾಯಿ ದೊಡ್ಡ ಗುಣಕ್ಕೆ ತಮ್ಮನ್ನು ಸಾಕಿದ್ದ ಸಾಕು ಮಗನಿಗೂ ಆಸ್ತಿಯಲ್ಲಿ ಪಾಲು ಕೊಟ್ಟ ಆ ತಾಯಿಯ ದೊಡ್ಡ ಗುಣಕ್ಕೆ ಅವರ ಮೊಮ್ಮಗಳೇ ಹೆಮ್ಮೆಯಿಂದ ತಲೆಬಾಗಿದ್ದಾರೆ. ನನ್ನ ಹೆಸರಲ್ಲಿ ಪ್ರತಿಮೆ ಬೇಡ, ಸಂಗೀತ ಕಲಿಸ್ಕೊಡಿ ಅಂತ ಹೇಳಿದಂತಹ ಕೊನೆಯ ಆಸೆ ಇತ್ತಲ್ಲ, ಇದು ಎಲ್ಲರಲ್ಲೂ ಕೂಡ ದೊಡ್ಡ ಪಾಠವೇ ಸರಿ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಎಸ್ ಜಾನಕಿಯವರ ಕೊನೆ ಆಸೆ ನನಗೆ ಪ್ರತಿಮೆ ಬೇಡ, ಏನು ಬೇಡ ಅಂತ ಹೇಳಿದ್ರಲ್ಲ, ಆ ಆಸೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅಲ್ಲ, ಎಸ್ ಜಾನಕಿಯವರನ್ನು ನೋಡೋದಕ್ಕೆ ಕೆಲವೊಂದಿಷ್ಟು ಸೆಲೆಬ್ರಿಟಿಗಳು ಬಂದಿರಲಿಲ್ವಲ್ಲ, ಆ ಸೆಲೆಬ್ರಿಟಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮ್ಮ ಅತ್ಯಂತ ನಿಖರವಾದ ಮತ್ತು ಪ್ರಾಮಾಣಿಕವಾದ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ ಮುಕ್ತವಾಗಿ ಚರ್ಚೆ ಮಾಡೋಣ. ಎಸ್ ಜಾನಕಿ ಅವರ ಈ ಕಣ್ಣೀರ ಕತೆ ಪ್ರತಿಯೊಬ್ಬ ಕಲಾವಿದನಿಗೂ ತಲುಪುವಂತೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ತಲುಪುತ್ತೆ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.